ಮದುವೆ ಫೋಟೋಗ್ರಫಿಯ ಸ್ವರೂಪ ಬದಲಾಗ್ತಾ ಇದೆ. ಫೋಟೋಗಳ ಜೊತೆ ಭಾವಗಳನ್ನು ಸೆರೆ ಹಿಡಿಯೋರು ಹೆಚ್ಚಾಗ್ತಾ ಇದ್ದಾರೆ. ಅಮೆರಿಕಾದಲ್ಲಿ ನಡೀತಾ ಇರೋ ಮದುವೆ ನೇರ ದೃಶ್ಯವನ್ನ ಬೆಳಗಾವಿಯಲ್ಲಿ ಕೂತು ನೋಡಬಹುದು. ಒಂದಷ್ಟು ಸುಂದರ ಚಿತ್ರಗಳ ಮೂಲಕ ಮದುವೆ ನೆನಪನ್ನ ಹಸಿ ಹಸಿಯಾಗಿಸುವ ಅಪರೂಪದ ಛಾಯಾಗ್ರಾಹಕರನ್ನ ನಿಮಗೂ ಪರಿಚಯಿಸ್ತಾ ಇದ್ದೀವಿ. ಮದುವೆ ಮನೆ ಫೋಟೋಗ್ರಾಫರ್ಸ್ ಆಟೋಗ್ರಾಫ್ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಶ್ವೇತಾ. ಇಲ್ಲೊಬ್ರು ಅಪರೂಪದ ಛಾಯಾಗ್ರಾಹಕರಿದ್ದಾರೆ. ಮದುವೆ ಚಿತ್ರಗಳಿಂದಲೇ ಜನಪ್ರಿಯರಾದವರು. ಇವರು ಕ್ಲಿಕ್ಕಿಸಿದ ಚಿತ್ರಗಳು ವಿದೇಶದಲ್ಲಿ ಬಲು ಜನಪ್ರಿಯಗೊಂಡಿವೆ. ಹಾಗಾದ್ರೆ ಇವರು ಯಾರು, ಎಲ್ಲಿಯವರು, ಬನ್ನಿ ನೋಡೋಣ. ಮದುವೆ ಮನೆಯಲ್ಲಿ ಹೀಗೆ ಚಕಚಕನೆ ಫೋಟೋ ಕ್ಲಿಕ್ಕಿಸೋ ಇವರು ಮಹೇಶ್ ಶಾಂತಾರಾಮ್. ಮೂಲತಃ ಬೆಂಗಳೂರಿನವರಾದ ಇವರು ಮದುವೆ ಫೋಟೋಗ್ರಫಿಯಿಂದಲೇ ಇವತ್ತು ದೇಶ ವಿದೇಶಗಳಲ್ಲಿ ಹೆಸರು ಗಳಿಸಿದ್ದಾರೆ. ಮೊದಲು ಇವರು ವಾಷಿಂಗ್ಟನ್ನಲ್ಲಿ ಒಳ್ಳೆ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ರು. ಅದ್ಯಾಕೋ ಕೆಲಸ ಬೇಸರ ತರಿಸ್ತು. ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾ ಇದ್ದೀನಿ ಅನಿಸ್ತು. ಹೀಗಾಗಿ ಇದ್ದ ಉದ್ಯೋಗ ಬಿಟ್ಟು ಫೋಟೋಗ್ರಫಿಯತ್ತ ಗಮನ ಹರಿಸಿದ್ರು. ಪ್ಯಾರಿಸ್ಗೆ ಹೋಗಿ ಫೋಟೋಗ್ರಫಿಯಲ್ಲಿ ವಿಶೇಷ ಅಧ್ಯಯನ ನಡೆಸಿದ್ರು. ಫೋಟೋ ಅಂತಂದರೆ ಪೋಸ್ ಕೊಟ್ಟು ಫೋಟೋ ತೆಗಿಬೇಕು ಅನ್ನೋ ಕಾಲ ಹೊರಟೋಯ್ತು. ಈಗೇನಿದ್ರು ನ್ಯಾಚುರಲ್ ಆಗಿ ಫೋಟೋಗಳು ಬರಬೇಕು ಅಂತ ಜನ ಬಯಸ್ತಾರೆ. ಅದರಲ್ಲೂ ಮದುವೆ ಮನೆಯ ವೆಡ್ಡಿಂಗ್ ಫೋಟೋಸ್ಗಳು ಅಂತಂದಾಗ ಅದು ಇನ್ನಷ್ಟು ನ್ಯಾಚುರಲ್ ಆಗಿರಬೇಕು, ನ್ಯಾಚುರಲ್ ಆಗಿರುವಂತಹ ಮೂಮೆಂಟ್ಸ್ಗಳನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಜನ ಬಯಸ್ತಾರೆ. ಅಂತಹ ಫೋಟೋಸ್ಗಳನ್ನ ಕೊಡೋದರಲ್ಲಿ ಸಿದ್ಧ ಹಸಿರಾಗಿರುವಂಥವರು ವೆಡ್ಡಿಂಗ್ ಫೋಟೋಗ್ರಫಿಯಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹ ಮಹೇಶ್ ಶಾಂತಾರಾಮ್ ನಮ್ಮ ಜೊತೆ ಇದ್ದಾರೆ. ಮಹೇಶ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. Mahesh, really, I mean, for anybody, wedding is the thing, and photography means wedding photos means they will cherish for years. And what made you to enter to this field? I mean, being in a successful profession and changing your profession to wedding photography. So, what made you to do so? What 7 years ago or so, I was working in the US. Then I was really fed up of a desk job, sitting at a computer and working. There were so many things I wanted to do in life, and I thought about it. I thought, okay, being a photographer seems like the right thing to do. So I quit my job. I went to Paris, studied photography. I did a diploma in photography for 1 year, and came back to India. Okay. And I was wondering what to do with my photography skills. I noticed that wedding photography seemed like an opportunity. My own wedding album, my wife and I have completely rejected because it's not interesting to look at all. There are no emotions, there are no moments. Everything is very predictable, and so I thought, okay, since I'm now a photographer, why not try to maybe shoot weddings in a different way, and let's see what happens. I shot 1 or 2. I put it up on the internet. Some people found it and they asked me to shoot their weddings, and one thing led to another. Okay, and I so started shooting more and more weddings. Till now, how many till weddings? Now, I think I have just crossed my 100th wedding anniversary. Wonderful, congratulations. Thank you. Century. Yeah, century. Okay, I should call you as Century Mahesh now then. ಮಹೇಶ್ ವಿದೇಶದಲ್ಲಿ ಅಧ್ಯಯನ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾಗಿದ್ದು 2006ರಲ್ಲಿ. ತಮ್ಮ 29ನೇ ವಯಸ್ಸಿನಲ್ಲೇ ಇವರು ಫೋಟೋಗ್ರಫಿಯಲ್ಲೊಂದು ಹೊಸ ಅಧ್ಯಾಯ ಆರಂಭಿಸಿದ್ರು. ಅದೇ ಈ ಮದುವೆ ಫೋಟೋಗ್ರಫಿ. ಮದುವೆ ಅನ್ನೋದು ಎಲ್ಲರ ಬದುಕಿನ ಮಹತ್ವದ ಘಟ್ಟ. ಇಲ್ಲಿನ ಯಾವ ಸನ್ನಿವೇಶವೂ ಮಿಸ್ ಆಗಬಾರ್ದು ಅಂತ ಅನೇಕರು ಬಯಸ್ತಾರೆ. ಸಂಪ್ರದಾಯ ಶಾಸ್ತ್ರಗಳ ಜೊತೆ ಮದುವೆಯಲ್ಲಿ ಒಂದಷ್ಟು ಭಾವನಾತ್ಮಕ ದೃಶ್ಯಗಳು ಇರುತ್ತವೆ. ಅಂತಹ ದೃಶ್ಯಗಳನ್ನ ಸೆರೆ ಹಿಡಿಯುವತ್ತ ಇವರು ಹೊರಟರು.
ಫೋಟೋಗ್ರಾಫರ್ಗಳಿಗಿಂತ ಇವರು ಭಿನ್ನ ಅನ್ಸೋದೇ ಇಲ್ಲಿ. ಮದುವೆಯ ಹೊರತಾಗಿ ಇನ್ನೇನು ದೃಶ್ಯಗಳು ಸಿಗಬಹುದು ಅನ್ನೋದನ್ನ ಹುಡುಕಿ ಹೋಗ್ತಾರೆ. ಆಟ ಆಡ್ತಿರೋ ಮಗು, ಅಲ್ಲೆಲ್ಲೋ ಮಂಟಪ ಕಟ್ತಿರೋ ದೃಶ್ಯ, ಹೀಗೆ ತುಸು ಭಿನ್ನವಾದ ಚಿತ್ರಗಳನ್ನ ಸೆರೆ ಹಿಡಿತಾರೆ. ಮೊದಲು ಮಹೇಶ್ಗೆ ಅಷ್ಟೇನ್ ಬೇಡಿಕೆ ಇರಲಿಲ್ಲ. ಇಂತಹ ಫೋಟೋಗ್ರಫಿಯನ್ನ ನೋಡಿ ಅನೇಕರು ನಗ್ತಾ ಇದ್ರು. ಕೊನೆಗೆ ಇಂಟರ್ನೆಟ್, ಬ್ಲಾಗ್ಗಳಲ್ಲಿ ತಾವು ಕ್ಲಿಕ್ಕಿಸಿದ ಫೋಟೋಗಳನ್ನ ಹಾಕಕ್ ಸ್ಟಾರ್ಟ್ ಮಾಡಿದ್ರು. ಇದನ್ನ ಕಂಡ ಒಂದಷ್ಟು ವಿದೇಶಿಗರು ಮಹೇಶ್ಗೆ ಆಹ್ವಾನ ನೀಡಿದ್ರು. ವಿದೇಶದಲ್ಲಿ ಮಹೇಶ್ ಜನಪ್ರಿಯರಾದ್ರು. You made this decision, but for your family members, how did they react? Because wedding photography or any photography for that matter, people still have that notion that that's not a profession to take, and but how did they react? Yeah, that's actually a very good question. I mean, you're right. I think my family definitely had some trouble. First of all, accepting that I'm a photographer. When they accepted that, it was difficult for them to accept that I'm a wedding photographer, because any parent wants to say their son or their son-in-law is working in the US, but it is difficult to say he's a wedding photographer. So there was some difficulty. Okay. But as my name started appearing in more and more newspapers and all that, because what I was doing was something very different. So as I started becoming well known, I think they also found it easy to accept. ಎರಡು 2011ರಲ್ಲಿ ಇವರಿಗೆ ಕೊಡಾಕ್ ವೆಡ್ಡಿಂಗ್ ಫೋಟೋಗ್ರಫಿ ಪ್ರಶಸ್ತಿ ಸಿಕ್ತು. ರಾಯಲ್ ವೆಡ್ಡಿಂಗ್ಗಳಲ್ಲಿ ಫೋಟೋ ಕ್ಲಿಕ್ಕಿಸೋ ಅನೇಕ ಅವಕಾಶಗಳು ಸಿಕ್ಕವು. ಅನೇಕ ವಿದೇಶಿ ಮದುವೆಗಳಲ್ಲಿ ಮಹೇಶ್ ತಮ್ಮ ಕೈ ಚಳಕ ತೋರಿದ್ದಾರೆ. ಮದುವೆ ಮನೆಯ ಮತ್ತಷ್ಟು ವೈಭವ ಒಂದು ಬ್ರೇಕ್ನ ನಂತರ.